ಅಯ್ಯೋ ಅವ್ರು ಹಾಗೆ ಯಜಮಾನ್ರೆ, ನೀವು ಹೋಗಿ ಕೈಕಾಲು ಮುಖ ತಡ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಸರಿ. ನನಗೇನೋ ಬಲವಂತ ಮಾಡಿ ಆಣೆ ಹಾಕಿಸಿ ಬಾಯಿ ಕಟ್ ಹಾಕ್ಬಿಟ್ಟೆ. ಆದರೆ ಅರಸನಕೋಟೆಯಲ್ಲಿ ಇನ್ನೂ ಇಬ್ಬರಿದ್ದಾರೆ. ಮಗು ನಿಂದೆ ಅಂತ ಗೊತ್ತಿರೋ ದಾಮಿನಿ ಮೇಡಮ್ಮು, ಸಾವಿತ್ರಮ್ಮ. ಅವರು ಮಗುನ ಊರಿಗೆ ಕರ್ಕೊಂಡು ಹೋಗ್ತಿರೋ ವಿಚಾರ ದೊಡ್ಡ ಯಜಮಾನ್ರಿಗೆ ಹೇಳ್ತಾರೆ. ಆಗ ದೊಡ್ಡ ಯಜಮಾನ್ರ ಮಗು ಊರಿಗೆ ಕರ್ಕೊಂಡು ಹೋಗೋದನ್ನು ತಪ್ಪಿಸ್ತಾರೆ, ತಡೀತಾರೆ. ಹಾಗೇನು ಮಾಡ್ತೀಯಾ? ಹೋಗಿ ನಾನೇ ಕಾಫಿ ಇಡ್ತೀನಿ. ನಮ್ಮ ಆದಿತ್ಯ ಪಾರ್ವತಿದು ಇದೆಂತ ಹಣೆ ಬರಹ ಅಂತೀನಿ. ಅಲ್ಲ, ತಾನು ಹೆತ್ತ ಮಗುಗೆ ಎದೆ ಹಾಲು ಕುಡ್ತಿದ್ದಕ್ಕೆ ಕಳ್ಳಿ ಅನ್ನೋ ಪಟ್ಟ ಕಟ್ಕೊಳ್ಳೋ ಹಂಗಾಯ್ತು ನಮ್ಮ ಪಾರ್ವತಿಗೆ. ಈಗ ಆದಿತ್ಯ ಅರ್ಧ ದಿನ ಅವನ ಮಗುನ ಆಚೆ ಕರ್ಕೊಂಡು ಹೋದ ಅಂತ ಅವನಿಂದ ಅವನ ಮಗುನ ದೂರ ಮಾಡ್ತಿದಾರ. ಹೌದು ಮೇಡಮ್, ಇದನ್ನ ಏನಾದ್ರು ಮಾಡಿ ತಡಿಬೇಕು ನೀವು. ಮೊದಲು ಆ ರತ್ನವೇಣಿನ ರಿಪೇರಿ ಮಾಡಬೇಕು. ಮಗುನ ಊರಿಗೆ ಕರ್ಕೊಂಡು ಹೋಗ್ತಿರೋದು ಅದಕ್ಕೆ ಕಾರಣ ನಮ್ಮ ಆದಿತ್ಯ ಅಂತ ಹಣೆ ಪಟ್ಟಿ ಕಟ್ತಾ ಇರೋದ್ರ ಹಿಂದೆ ಆ ರತ್ನವೇಣಿದೆ ಏನೋ ಕಿತಾಪತಿ ಇದೆ. ಮೊದಲು ಆ ಹೆಂಗಸನ್ ಬುದ್ಧಿ ಸರಿ ಮಾಡಿದ್ರೆ ನಮ್ಮ ಜನನಿಗೆ ಬುದ್ಧಿ ಹೇಳೋದು ದೊಡ್ಡ ವಿಷಯ ಅಲ್ಲ. ಇಷ್ಟು ದಿನ ತನ್ನ ಮೊಮ್ಮಗು ಅಂತ ಮೆರಿತಾ ಇದ್ಲಲ್ಲ ಆ ಹೆಂಗಸು, ಅದು ನಿನ್ನ ಮೊಮ್ಮಗು ಅಲ್ಲ, ನಮ್ಮ ಪಾರ್ವತಿ ಹೆತ್ತ ಮಗು ಅಂತೇಳಿ ತಿಳಿಸ್ತೀನಿ ಅವಳಿಗೆ. ಏನೋ ಮನುಷ್ಯನ್ರಿ ನೀವು? ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ನಾನು ಈ ಮನೆ ಚಿಕ್ಕ ಸೊಸೆ ಚಿಕ್ಕಮ್ಮ ಅನ್ನೋದನ್ನ ಮರಿಬೇಡ. ಅದೊಂದೇ ನಿಮ್ಮನ್ನ ಇದುವರೆಗೂ ಕಾಪಾಡ್ತಾ ಇರೋದು. ಹಾಗಂತ ನೀವು ಆಡಿದ್ದೆ ಆಟ, ನಡೆದಿದ್ದೆ ದಾರಿ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಚೆನ್ನಾಗಿ ತಲೆ ಕೆಡಿಸಿ ಮಗು ಸಮೇತ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಂತೆ. ಅಲ್ಲ, ನನ್ನ ಮಗಳು ನನ್ನ ಮೊಮ್ಮಗುನ ನಾನು ನಮ್ಮೂರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀನ್ ಯಾಕೆ ಹೀಗೆ ಗಂಟ್ಲು ಹರ್ಕೊಳ್ತಾ ಇದೀಯಾ? ಯಾವ್ದ್ರೆ ನಿಮ್ಮ ಮಗು? ಅದು ಅಂದ್ರೆ ಅದು ಅರಸನಕೋಟೆ ಕುಡಿ ಅಖಿಲಮ್ಮವ್ರ ಮೊಮ್ಮಗು, ತಮ್ಮ ಮೊಮ್ಮಗು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓ, ಈಗ ನನಗೆ ಅರ್ಥ ಆಯ್ತು ಬಿಡಿ. ನಾನು ನನ್ನ ಮೊಮ್ಮಗುನ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಆದಿತ್ಯ ಅನ್ನೋ ಪಾರ್ವತಿ ಊರಿಗೆ ಬಂದು ಮಗುನ ನೋಡಕ್ ಆಗಲ್ವಲ್ಲ, ಅದಕ್ಕ ಈ ಉರಿ. ಹೇಗಾದ್ರೂ ಮಾಡಿ ಈ ರತ್ನವೇಣಿ ಜನನಿನು ಮಗುನ ಊರಿಗೆ ಕರ್ಕೊಂಡು ಹೋಗದೆ ಇರೋ ತರ ತಡೀರಿ ಅಂತ ಹೇಳಿ ಕಳ್ಸಿದಾರ ಆ ನಿಮ್ಮ ಆದಿತ್ಯ ಅನ್ನೋ ಪಾರ್ವತಿ. ಅವರಿಬ್ರು ಒಂದು ಮಾತು ಅಲ್ಲಲ್ಲ, ಮಗುನ ಇಲ್ಲೇ ಉಳಿಸ್ಕೊಳ್ಳೋಕೆ ಚಿಕ್ಕಮ್ಮ ನೀವ್ ಏನ್ ಬೇಕಾದ್ರೂ ಮಾಡಿ ಅಂತ ಅವರಿಬ್ರು ಸೈಲೆಂಟ್ ಆಗಿದ್ರೆ ಸಾಕು. ಮಗುನ ಇಲ್ಲೇ ಉಳಿಸ್ಕೊಳ್ದೆ ಇದ್ರೆ ಆಗ ನೋಡಿ. ಅಬ್ಬಬ್ಬಬ್ಬಾ, ಸಾಕು ನಿನ್ ಬಡಾಯಿ ಕೊಚ್ಕೊಂಡಿದ್ದು. ನಿನ್ ಕೈಯಲ್ಲಿ ಏನು ದಬಾಕಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಮಾತು ಮಾತ್ರ ಮಂಕ್ರಿಗಟ್ಲೆ ಆಡ್ತೀಯ. ನೋಡು, ನನ್ನ ಮಗಳು ಮತ್ತೆ ಮೊಮ್ಮಗುನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ನಿರ್ಧಾರ ಮಾಡಾಗಿದೆ. ನಿನ್ನ ಹತ್ರ ಏನು ಮುಚ್ಚು ಮರೆ? ನಿಮ್ಮ ಪಾರ್ವತಿ ಮತ್ತೆ ಆದಿತ್ಯನಿಂದ ನನ್ನ ಮೊಮ್ಮಗುನ ದೂರ ಇಡಬೇಕು ಅಂತಾನೆ ಅವ್ರನ್ನ ನಾನು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಅದನ್ನ ನಿನ್ನ ಕೈಯಲ್ಲಿ ತಡೆಯಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ನನಗೆ ರಘುವಣ್ಣನಿಂದ ಅಖಿಲ ಅಕ್ಕಿಯಿಂದ ಅಪ್ಪನಿಂದ ಸಿಕ್ಕಾಗಿದೆ. ರಾತ್ರಿ ಕಳೆದು ಬೆಳಕಾಗ್ತಿದ್ದ ಹಾಗೆ ನಾನು ನನ್ನ ಮಗಳು ಮೊಮ್ಮಗುನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತೀನಿ. ಅದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸರ್ಕ ಈ ಕಡೆ. ಎಷ್ಟು ದುರಹಂಕಾರ ಹೆಂಗಸಿಗೆ. ನೀನೇನ್ ಸಾವಿತ್ರಿ, ನಾನು ಸತ್ಯ ಹೇಳೋದನ್ನ ತಡೆದಿದ್ದು? ರತ್ನವೇಣಿಗಾದ್ರೂ ಸತ್ಯ ಏನು ಅಂತ ಹೇಳ್ಬೋದಿತ್ತಲ್ವಾ? ಮಗು ನಿನ್ನ ಅಕ್ಕನ ಮಗಳು ಹೆತ್ತಿದ್ದಲ್ಲ, ನಮ್ ಪಾರ್ವತಿ ಹೆತ್ತ ಮಗು ಅಂತ. ಅಕ್ಕನ ಮಗಳ ಪ್ರಾಣ ಉಳಿಸೋಕೆ ಅವಳು ಕರುಳು ಬಳಿನ ಕಿತ್ಕೊಟ್ಟಿದ್ದಾಳೆ ಅಂತ. ಆಗ ನಮ್
ಪಾರ್ವತಿ ತ್ಯಾಗದ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಿರೋದು. ಮಗು ನಿಲ್ಲಿಂದ ಕರ್ಕೊಂಡು ಹೋಗೋದನ್ನ ನಿಲ್ಲಿಸ್ತಿದ್ಲು. ಅವ್ರಿಗೆ ನಿಜ ಗೊತ್ತಾಗೋಗಿದ್ದಿದ್ರೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗೋದೇ ಹೆಚ್ಚಾಗಿತ್ತು ಅಮ್ಮವ್ರೆ. ಅದಕ್ಕೆ ತಡೆದೆ. ಹೇಗೆ ಹೇಳ್ತೀಯ? ಆ ರತ್ನವೇಣಿಯವರು ತಮ್ಮ ಮಗಳ ಆರೋಗ್ಯ ದೃಷ್ಟಿಯಿಂದ ಜನನಿ ಅಮ್ಮವ್ರಿಗೆ ನಿಜ ಹೇಳಲ್ಲ ಅಂತ ಇಟ್ಕೊಳ್ಳೋಣ. ಮಗು ಪಾಲಿಗೆ ಒಳ್ಳೆ ದಿನಗಳು ಮುಗಿದು ಹೋಗ್ದು ಅಂತೇ ಲೆಕ್ಕ. ಯಾಕಂದ್ರೆ ಈಗ ಅವರು ಆ ಮಗುನ ಜನನಿ ಮಗು ಅಂತ ತಿಳ್ಕೊಂಡು ವಿಪರೀತ ಪ್ರೀತಿ ಮಾಡ್ತಿದ್ದಾರೆ. ಆದ್ರೆ ಅದು ಪಾರು ಮಗು ಅಂತ ಗೊತ್ತಾಗೋದ್ರೆ ದ್ವೇಷ ಮಾಡೋಕ್ ಶುರು ಮಾಡ್ತಾರೆ. ಅಲ್ಲಿ ಪಾರ್ವತಿಗೂ ನೆಮ್ಮದಿ ಇಲ್ಲ, ಇಲ್ಲಿ ಮಗುಗೂ ನೆಮ್ಮದಿ ಇಲ್ದಂಗೆ ಆಗೋಗುತ್ತಲ್ವಮ್ಮ. ಹೌದು ಸಾವಿತ್ರಿ, ನೀನ್ ಹೇಳೋದು ನಿಜಾನೇ. ಆದ್ರೆ ನಾನು ಈ ವಿಷಯ ಈಗಲೇ ಆದಿತ್ಯನಿಗೆ ತಿಳಿಸ್ಬೇಕು. ಇಷ್ಟೊತ್ತು ಖಂಡಿತ ಚಿಕ್ಕತ್ತೆಗೆ ಸಾವಿತ್ರಕ್ಕಂಗೆ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗೋ ವಿಷಯ ಗೊತ್ತಾಗಿರುತ್ತೆ. ಚಿಕ್ಕತ್ತೆಗೆ ವಿಷಯ ಗೊತ್ತಾದ್ಮೇಲಂತೂ ಯಜಮಾನ್ರಿಗೆ ಹೇಳ್ದೆ ಸುಮ್ಮನಿರೋರಲ್ಲ. ಅವ್ರು ಇಷ್ಟೊತ್ತಾದರೂ ಯಜಮಾನ್ರಿಗೆ ವಿಷಯ ಹೇಳಿಲ್ಲ ಅಂದರೆ ಅದೇ ದೊಡ್ಡ ವಿಷಯ. ಚಿಕ್ಕತ್ತೆ ಯಜಮಾನ್ರಿಗೆ ಫೋನ್ ಮಾಡೋಕ್ಕೂ ಮುಂಚೆ ನಾನೇ ಫೋನ್ ಮಾಡಿ ಈ ವಿಷಯನ ತಿಳಿಸ್ಬೇಡಿ ಅಂತ ಹೇಳಬೇಕು. ಅಯ್ಯೋ, ಚಿಕ್ಕತನೇ ಫೋನ್ ಮಾಡ್ತಾ ಇದ್ದಾರಲ್ಲ. ಖಂಡಿತ ಮಗು ವಿಷಯ ಹೇಳೋದಕ್ಕೆ ಇರಬೇಕು. ಅವ್ರಿಗೆ ಆ ವಿಚಾರ ಯಜಮಾನ್ರಿಗೆ ತಿಳಿಸ್ಬೇಡಿ ಅಂತ ಹೇಳಬೇಕು. ಹಲೋ ಆದಿ, ನಿನ್ ಮಗುನ ನಿನ್ನಿಂದ ದೂರ ಮಾಡ್ತಿದ್ದಾರೆ ಕಣಪ್ಪ. ಆ ರತ್ನವೇಣಿ ಇದಾರಲ್ಲ, ನಮ್ ಜನನಿ ತಲೆ ಕೆಡಿಸಿ ನಿನ್ ಮಗುನ ನಮ್ ಜನನಿನ ಇಬ್ಬರನ್ನು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಾಳೆ ಬೆಳಗ್ಗೆನೆ ಅಂತೆ. ಆದಿ, ನಿನ್ ಮಗು ಊರಿಗೆ ಹೋಗೋದನ್ನ ನೀನೇ ಬಂದು ತಡಿಬೇಕಪ್ಪ. ಬೇಕಾದ್ರೆ ಅಖಿಲಕ್ಕನ್ಗೆ ಮಗು ನಿಂದೆ ಅಂತ ಹೇಳ್ಬಿಡು. ಸಾಕ್ಷಿಗೆ ನಾನು, ಸಾವಿತ್ರಮ್ಮ, ಹನುಮಂತು ಎಲ್ಲರೂ ಇರ್ತೀವಿ. ಸತ್ಯ ಹೇಳ್ಬಿಡೋಣ. ಹೇಳ್ಬಾರ್ದು. ನೀವು ಫೋನ್ ಮಾಡಿರೋದು ನಿಜವಾಗ್ಲೂ ಯಜಮಾನ್ರಿಗೇನೆ ಚಿಕ್ಕತ್ತೆ. ಆದರೆ ಮಾತಾಡ್ತಿರೋದು ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದೆ ಚಿಕ್ಕತ್ತೆ. ಅಷ್ಟರಲ್ಲಿ ನೀವೇ ಯಜಮಾನ್ರಿಗೆ ಫೋನ್ ಮಾಡಿದ್ದೀರಾ. ನಾನು ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದಿದ್ದು ಯಜಮಾನ್ರಿಗೆ ಮಗು ವಿಷಯನ ತಿಳಿಸ್ಬೇಡಿ ಅಂತ ಹೇಳೋದಕ್ಕೆ. ಯಾಕಮ್ಮ ಪಾರ್ವತಿ, ನೀನ್ ಮಗು ಊರಿಗೆ ಹೋಗೋದನ್ನ ತಡಿಬೇಕು ಅಂತ ನಿನಗೆ ಆಸೆ ಇಲ್ವಾ? ಖಂಡಿತ ಇಲ್ಲ. ನನ್ನ ಮಗುನ ಜನನಿಗೆ ಕೊಡಬೇಕಾದ್ರೆ ಮಗು ಪ್ರತಿ ಕ್ಷಣ ನಮ್ಮ ಕಣ್ಮುಂದೆನೇ ಇರುತ್ತೆ ಅನ್ನೋ ನಂಬಿಕೆಲ್ಲ ನಾನು ಕೊಟ್ಟಿದ್ದು. ಆದರೆ ಈಗ ಮಗು ಕೆಲವು ಸಮಯದವರೆಗೂ ಊರಿಗೆ ಹೋಗೋದು, ಯಜಮಾನ್ರು ಮಗುನ ನೋಡದೇ ಇರೋದು ಒಂದು ರೀತಿ ಭವಿಷ್ಯ ದೃಷ್ಟಿಲಿ ಎಲ್ರಿಗೂ ಒಳ್ಳೆಯದೇ. ದಿನ ಬೆಳಗಾದ್ರೆ ಮಗುನ ನೋಡಬೇಕು, ಮಗು ನೋಡದೇ ಇದ್ರೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಲ್ವೇನೋ ಅನ್ನೋ ರೀತಿ ಒತ್ತಾಡ್ತಿದ್ದಾರೆ. ಅದೇ ಮಗು ಊರಿಗೆ ಹೋದ್ರೆ ಮಗುನ ಬಿಟ್ಟಿರ್ಬೇಕಾಗಿರೋಂಥ ಪರಿಸ್ಥಿತಿ. ಹಾಗಾಗಿ ಯಜಮಾನ್ರು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾರೆ ಚಿಕ್ಕತ್ತೆ. ಅದಕ್ಕೆ ಮಗು ಊರಿಗೆ ಹೋಗ್ತಾ ಇರೋ ವಿಚಾರ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ಬಿಡಲ್ಲ. ಅದಕ್ಕೆ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋ ವಿಚಾರನ ಯಜಮಾನ್ರಿಗೆ ಹೇಳಬಾರ್ದು. ಹೇಳಿದ್ರೆ ನನ್ನ ಮೇಲೆ ಆಣೆ. ನೀನು ಶತ್ರು ಆಗ್ತಿದ್ಯಲ್ಲ ಪಾರ್ವತಿ. ಪರವಾಗಿಲ್ಲ. ನೀನ್ ಆದಿಗೂ ಅನ್ಯಾಯ ಮಾಡ್ತಿದ್ಯಾ. ಮಗು ಊರಿಗೆ ಹೋದ್ಮೇಲಾದ್ರೂ ಆದಿತ್ಯನ ವಿಷಯ ಗೊತ್ತಾಗ್ಲೇಬೇಕಲ್ವಾ? ಆಗ ನಾವೆಲ್ಲರೂ ಸೇರಿ ಸಂಭಾಳಿಸಿದ್ರಾಯ್ತು. ಆಗ ನಾನಂತೂ ನಿನ್ ಸಪೋರ್ಟಿಗೆ ನಿಲ್ಲಲ್ಲ ಪಾರು. ನಾನು ಕೂಡ. ಮಗು ನಿಮ್ಮಿಬ್ಬರದು ಅನ್ನೋ ಸತ್ಯನ ನನ್ನ ಹೊಟ್ಟೆಲಿ ಇಟ್ಕೊಂಡೆ ಸಾಕಾಗಿದೆ ನನಗೆ. ನೋಡು, ಕಡೆದಾಗ ಹೇಳ್ತಾ ಇದ್ದೀನಿ, ಒಬ್ಬ ತಾಯಿಯಾಗಿ ನಿನ್ ಮಗು ಊರಿಗೆ ಹೋಗೋದನ್ನ ನೀನೇ ಬಂದು ತಡಿಬೇಕು. ಆಮೇಲೆ ಆ ದಿನ ಸಮಾಧಾನ ಮಾಡೋಕ್ಕಂತೂ ನಾವು ಬರಲ್ಲ. ಈಗಲೇ ಹೇಳ್ಬಿಡ್ತಾ ಇದ್ದೀವಿ. ಹಲೋ ಹಲೋ. ಏನ್ ಸಾವಿತ್ರಮ್ಮ,
ಹಲೋ, ಯಾರು ಫೋನು? ಚಿಕ್ಕತ್ತೆ ಫೋನ್ ಮಾಡಿದ್ರು. ಹೌದಾ? ಏನಾದರೂ ಮುಖ್ಯವಾದ ವಿಷಯ ಇಲ್ಲ ಅಂದರೆ ಅವ್ರು ಫೋನ್ ಮಾಡಲ್ವಲ್ಲ, ಏನಂತೆ? ಯಜಮಾನ್ರೆ, ಅದು ದಾಮಿನಿ ಚಿಕ್ಕತ್ತೆ ನೀವು ಮನೆಗೆ ಬಂದಿದ್ದನ್ನು ನೋಡಿದ್ರಂತೆ. ಯಾಕೆ ಆದಿ ಇಷ್ಟು ಮಧ್ಯಾಹ್ನನೇ ಮನೆಗೆ ಬಂದಿದ್ದಾನೆ, ಹುಷಾರಾಗಿದ್ದಂತಾನೆ ಅಂತ ಕೇಳಿದ್ರು. ಹಾಂ, ಹುಷಾರಾಗಿದ್ದಾರೆ ಅಂತ ಹೇಳಿ ಫೋನ್ ಇಟ್ಟೆ ಅಷ್ಟೆ. ಹೌದಾ? ಚಿಕ್ಕಮ್ಮ ಹೇಗಿದ್ದವರು ಹೇಗೆ ಬದಲಾದ್ರು ಅಲ್ವಾ? ಹಾಗೆ ರತ್ನವೇಣಿಯವರು ಬದಲಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ನಮ್ಮ ಮಗುನ ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಬರ್ಬೋದು. ಆದರೂ ಅತಿ ಆಸೆ ಒಳ್ಳೇದಲ್ಲ. ದಿನಕ್ಕೆ ಒಂದ್ಸಲಿನಾದರೂ ನಮ್ಮ ಮಗು ಮುಖ ನೋಡೋ ಅವಕಾಶನ ದೇವ್ರು ಮಾಡಿಕೊಟ್ಟಿದ್ದಾನಲ್ಲ, ಅಷ್ಟು ಸಾಕು. ಸರ್ತಿ, ಇವತ್ತು ನೀವು ಕಾಫಿ ಮಾಡ್ಕೊಂಬಂದ್ರಾ? ಥ್ಯಾಂಕ್ಸ್. ಮಗು ಊರಿಗೆ ಹೋಗೋ ವಿಚಾರನ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ನೀನು ಹೇಳೋ ಹಾಗಿಲ್ಲ. ನನ್ನ ಮಾತು ಕೇಳೆ ಪಾರು. ನನ್ನ ಮೇಲೆ ಆಣೆ ಅಪ್ಪ. ದೊಡ್ಡ ಯಜಮಾನ್ರಿಗೆ ಬೈದು ಅದು ಅವಳು ಮಾಡಿದ ತಪ್ಪು ಅಂತ ಗೊತ್ತಾಗಿ ಮನಸ್ಸು ಬದಲಾಯಿಸಿ ಕ್ಷಮೆ ಕೇಳಿದ್ಲಲ್ಲ, ಹಾಗೆ ಈಗ ಮಗುನ ಕರ್ಕೊಂಡು ಊರಿಗೆ ಹೋಗೋ ತಪ್ಪು ಅನಿಸಿ ಮನಸ್ಸು ಬದಲಾಯಿಸಿ ಇಲ್ಲೇ ಉಳಿಯೋ ಹಾಗೆ ಮಾಡಪ್ಪ ಸ್ವಾಮಿ. ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಾಳೆ ಬೆಳಗಾದ್ರೆ ಮೊಮ್ಮಗು ಊರಿಗೆ ಹೊರಟೋಗುತ್ತೆ. ಮತ್ತೆ ಯಾವಾಗ ವಾಪಸ್ ಬರುತ್ತೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ಹೇಗೆ ನಿದ್ದೆ ಬರೋಕ್ಕೆ ಸಾಧ್ಯ ರಘು? ಅಖಿಲ, ನಮ್ಮ ಅರಸನ ಕೋಟೆಗೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ನಂದು ಗೋಕುಲ ಥರ ಇದ್ದ ಮನೆ ಒಂದೊಂದೇ ಬಣ್ಣ ಕಳ್ಕೊತಿದೆಯಲ್ಲ ಅಖಿಲ. ಇದೆಲ್ಲ ಆ ದೇವ್ರು ಕೊಡೋ ಪರೀಕ್ಷೆ ಅಂದ್ಕೋಬೇಕು. ನಿನ್ನ ಪರೀಕ್ಷೆಗೆ ಕೊನೆ ಅನ್ನೋದೇ ಇಲ್ವಾ ಭಗವಂತ? ಹೆತ್ತ ಮಗುನ ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ನೊಬ್ರಿಗೆ ದಾರೆ ಎರ್ದೆ, ಅಷ್ಟು ಸಾಕಾಗ್ಲಿಲ್ವಾ ನಿನಗೆ? ನನ್ನಿಂದ ದೂರ ಮಾಡ್ಕೊಂಡು ಮಗುನ ನಮ್ಮಿಂದ ದೂರ ಕಳಿಸೋ ದುರ್ಬುದ್ಧಿನಾದ್ರೂ ನಿನಗೆ ಯಾಕೆ ಬಂತಪ್ಪ? ಮಗು ಊರಿಗೆ ಹೋದ್ಮೇಲಾದ್ರೂ ಸರಿ, ಯಜಮಾನ್ರು ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡ್ಲಿ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟೆ ನನ್ನ.
ಇವತ್ತು ಬೆಳಗ್ಗೆ ತಾನೇ ಮಗು ನೋಡ್ಕೊಂಡು ಹೋಗಿದ್ದೀನಿ. ಆದರೂ ಯಾಕೆ ಈ ತಳಮಳ? ನಾನು ಬರೀ ನನ್ನ ಹೆಂಡತಿ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಕಾರಣಕ್ಕೋಸ್ಕರನೇ ಜನನಿ ಮಗುನ್ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿರ್ಬೋದಾ? ಚೇಚೆ, ಹಾಗಿರಕ್ಕೆ ಸಾಧ್ಯ ಇಲ್ಲ ಅಖಿಲ. ಯಾಕಂದ್ರೆ ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನಾನು ಪಾರ್ವತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬೇರೆ ಏನೋ ಕಾರಣ ಇರಬೇಕು. ಕಟ್ಟಾಗೋಯ್ತು. ಬಹುಶಃ ಅಮ್ಮ ಮಲಗಿದಾರೋ ಏನೋ ಪಾಪ. ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ. ಬೆಳಗ್ಗೆ ಹೋಗಿ ಮಾತಾಡಿದ್ರಾಯ್ತು. ಹಲೋ ಅಮ್ಮ. ಹೇಳಪ್ಪ ಆದಿ, ಫೋನ್ ಮಾಡಿದ್ದೆ. ಸಾರಿ ಅಮ್ಮ, ಮಲಗಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಮಾಡ್ತನೋ ಏನೋ. ಯಜಮಾನ್ರು ಅತ್ತೆಮ್ಮನ ಹತ್ರ ಮಾತಾಡ್ತಿದ್ದಾರೆ. ಮಧ್ಯಾಹ್ನದಿಂದ ಮನ್ಸಿಗೇನೋ ತಳಮಳ ಅಂತ ಬೇರೆ ಹೇಳ್ತಾ ಇದ್ರು. ಮಗುನ ವಿಚಾರಿಸ್ಕೊಂಡು ಫೋನ್ ಮಾಡಿದ್ರು ಏನೋ. ಅತ್ತೆಮ್ಮ ಮಗು ಊರಿಗೆ ಹೋಗ್ತಿರೋ ವಿಷಯನ ಹೇಳಿದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ. ಪರವಾಗಿಲ್ಲ, ಹೇಳಪ್ಪ. ನೀನು ಹುಷಾರಾಗಿದೆಯಾ ತಾನೇ? ಹಾಂ, ಹುಷಾರಾಗೇನೋ ಇದ್ದೀನಿ. ಆದರೆ ಮನಸ್ಸಿಗೆ ಏನೋ ಒಂಥರ ತಳಮಳ ಅಮ್ಮ. ಇಲ್ಲಿ ನಾವೆಲ್ಲರೂ ಹುಷಾರಾಗಿ ಸೇಫ್ ಆಗಿದ್ದೀವಿ. ನನಗೆ ನಿಮ್ಮ ಚಿಂತೆ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ಅಲ್ಲೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನೀವು, ಅಪ್ಪ, ಪ್ರೀತು, ಜನನಿ, ಮಗು. ಹಾಂ, ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ಯೋಚನೆ ಮಾಡಬೇಡಪ್ಪ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಸರಿಮ್ಮ, ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ನೀವು ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್ ಆದಿ. ಯಾಕೋ ಮನಸ್ಸಿಗೆ ತುಂಬ ತಳಮಳ ಆಗ್ತಿದೆಯಮ್ಮ ಅಂತ ಫೋನ್ ಮಾಡಿದ್ದ ಪಾಪ. ಸಾಧಾರಣವಾಗಿ ಮಕ್ಕಳ ಕಷ್ಟ, ತಳಮಳ ಹೆತ್ತವ್ರಿಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಆದಿಗೆ ಹೆತ್ತವ್ರ ಕಷ್ಟದಲ್ಲಿದ್ದರೂ ಗೊತ್ತಾಗುತ್ತೆ. ಹೆತ್ತವ್ರಿಗೋಸ್ಕರನೇ ಇಷ್ಟೊಂದು ಮಿಡಿಯೋ ಅವನ ಕರಳು. ಅವನ ಮಗು ಬದುಕಿದ್ದಿದ್ರೆ ಪಾಪ ಆದಿ ಪಾರ್ವತಿ. ಇಲ್ಲಿ ನಾವೆಲ್ಲರೂ ಆರಾಮಾಗಿದ್ದೀವಿ. ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರಂತೆ. ಆದರೆ ನನ್ನ ಮನಸ್ಸಿಗೆ ಮಾತ್ರ ಒಂಥರ ತಳಮಳ ಆಗ್ತಾ ಇದೆಯಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಪಾರು. ದೇವ್ರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ಬೋದು.
ಈ ವಿಷಯ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅವ್ರನ್ನ ಆದಷ್ಟು ಬೇಗ ಕೆಲಸಕ್ಕೆ ಕಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ನಾನು ಪ್ರಯತ್ನ ಮಾಡೋದ್ರ ಜೊತೆಗೆ ನಿನ್ನ ಸಹಾಯನೂ ನನಗೆ ತುಂಬ ಮುಖ್ಯ. ದಯವಿಟ್ಟು ಅವ್ರ ಕೆಲಸಕ್ಕೆ ಹೋಗೋದ್ರೊಳಗೆ ಮಗು ಇವತ್ತು ಊರಿಗೆ ಹೋಗ್ತಾ ಇರೋ ಸುಳಿವು ಯಜಮಾನ್ರಿಗೆ ಸಿಗದೆ ಇರೋ ಹಾಗೆ ನೀನು ನೋಡ್ಕೊಳಪ್ಪ ತಂದೆ.